ಒಮ್ಮೆ ಸ್ವಾಮಿ ವಿವೇಕಾನಂದರು ಹೇಳಿದರು, ನಿಮ್ಮ ಜೀವನದ ಒಂದು ಗುರಿಯನ್ನ ನಿರ್ಧರಿಸಿ ನಿಮ್ಮ ಪೂರ್ತಿ ಮನಸ್ಸನ್ನು ಆ ಗುರಿಗೆ ಸಮರ್ಪಿಸಿ, ಮತ್ತೆ ಎಲ್ಲಾ ಬೇರೆ ವಿಷಯಗಳನ್ನು ನಿಮ್ಮ ಮನಸ್ಸಿನಿಂದ ತೆಗೆದಿಡಿ. ಇದೇ ಸಾಧನೆಗೆ ಒಂದೇ ಮಂತ್ರ. ನಮ್ಮಲ್ಲಿ ಸಾಕಷ್ಟು ಜನ APJ ಅಬ್ದುಲ್ ಕಲಾಂ ಸರ್, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ವೀರ ಭಗತ್ ಸಿಂಗ್, ನಿಕೋಲಾ ಟೆಸ್ಲಾ ಇವರನ್ನು ಇನ್ಸ್ಪಿರೇಷನ್ ಮಾಡ್ಕೊಂಡಿದ್ದೀವಿ. ಆದ್ರೆ ನಿಮಗಿದು ಗೊತ್ತಾ, ಇವರೆಲ್ಲರ ಇನ್ಸ್ಪಿರೇಷನ್ ಯಾರು ಅಂತ? ಸ್ವಾಮಿ ವಿವೇಕಾನಂದರೇ. ಇಷ್ಟೇ ಎಲ್ಲ ಸಾಕಷ್ಟು ಮಹಾನ್ ವ್ಯಕ್ತಿಗಳ ಇನ್ಸ್ಪಿರೇಷನ್ ಕೂಡ ಸ್ವಾಮಿ ವಿವೇಕಾನಂದರೇ ಆಗಿದ್ರು. ಇವತ್ತು ನಾವು ಸ್ವಾಮೀಜಿಯವರ 3 ಕಥೆಗಳನ್ನ ಡಿಸ್ಕಸ್ ಮಾಡ್ತೀವಿ. ಮತ್ತೆ ಜೀವನದ ತುಂಬಾ ದೊಡ್ಡ ಪಾಠ ಇದೆ ಈ 3 ಕಥೆಗಳಲ್ಲಿ. ಮೊದಲನೇ ಕತೆ. ಒಮ್ಮೆ ಸ್ವಾಮಿ ವಿವೇಕಾನಂದರು ನದಿಯನ್ನ ಪಾರ್ ಮಾಡಬೇಕಾಗಿರುತ್ತೆ. ಮತ್ತೆ ಅವರು ನದಿಯ ತೀರದಲ್ಲಿ ನಿಂತಿರ್ತಾರೆ. ಆಗ್ಲೇ ಒಬ್ಬ ಸಾಧು ಎಲ್ಲರಿಗೂ ನೀವು ಯಾರು ಅಂತ ಗೊತ್ತು. ಆಗ ಸ್ವಾಮಿ ವಿವೇಕಾನಂದರು ಮುಗುಳ್ನಗೆಯಿಂದ ಆ ಸಾಧುಗೆ ಕೇಳಿದ್ರು, ನೀವು ಈ ವಿದ್ಯೆಯನ್ನ ಕಲಿಯಲು ಎಷ್ಟು ವರ್ಷ ತಗೊಂಡ್ರಿ? ಸಾಧು ಹೇಳಿದ್ರು 15 ವರ್ಷ. ಅಷ್ಟರಲ್ಲಿ ಸ್ವಾಮೀಜಿಯವರ ದೋಣಿ ಬಂತು. ಮತ್ತೆ ಸ್ವಾಮೀಜಿ ಆ ಸಾಧುನ ದೋಣಿಯಲ್ಲಿ ಕೂರಿಸಿಕೊಂಡು ಅಲ್ಲಿಂದ ಹೊರಟರು. ಇಬ್ಬರು ದೋಣಿಯಲ್ಲಿ ಕುಳಿತು ಆ ನದಿಯನ್ನ ಪಾರ್ ಮಾಡಿದ್ರು. ಮತ್ತೆ ಪಾರ್ ಮಾಡಿದ ನಂತರ ಸ್ವಾಮೀಜಿ ಅವರ 1 ರೂಪಾಯಿನ ತೆಗೆದು ಆ ದೋಣಿ ಚಾಲಕನಿಗೆ ಕೊಟ್ಟರು. ಅಂದ್ರೆ ಇಬ್ಬರನ್ನು ಸೇರಿಸಿ 55 ಪೈಸೆ ಆಯ್ತು. ಅದಕ್ಕೆ 1 ರೂಪಾಯಿ ಕೊಟ್ಟರು. ಆಗಲೇ ಸ್ವಾಮೀಜಿ ಸಾಧುಗೆ ಹೇಳಿದ್ರು, ಯಾವ ಕೆಲಸನ ನೀವು 50 ಪೈಸೆಯಲ್ಲಿ ಮಾಡಬಹುದಿತ್ತೋ ಅದರ ಹಿಂದೆ 15 ವರ್ಷ ವ್ಯರ್ಥ ಮಾಡಿಬಿಟ್ರಲ್ಲ. ಆದ್ರೆ ಏನಾದ್ರೂ ಇದೇ 15 ವರ್ಷ ಸಮಾಜದ ಕಲ್ಯಾಣಕ್ಕೆ ಹಾಕಿದಿದ್ರೆ ಆಗ ನಿಮ್ಮನ್ನು ಕೂಡ ಇಡೀ ಜಗತ್ತು ಗುರುತಿಸುತ್ತಿತ್ತು. ಮತ್ತೆ ನಾನು ಇದನ್ನೇ ಮಾಡಿದೆ, ಅದಕ್ಕೆ ನನಗೆ ಇಡೀ ಜಗತ್ತು ಗುರುತಿಸುತ್ತೆ, ಮತ್ತೆ ನಿಮ್ಮನ್ನು ಯಾರು ಕೊಂಡು ಹಿಡಿಯುವುದಿಲ್ಲ. ಆಗ ಸ್ವಾಮೀಜಿ ಸಾಧುಗೆ ಹೇಳಿದ್ರು, ನಿಮ್ಮ ತರಾನೇ ಸಾಕಷ್ಟು ಜನ ಇದೇ ರೀತಿ ಬೇಡದೇ ಇರೋ ಕೆಲಸಕ್ಕೆ ಅವರ ಇಡೀ ದಿನ, ತಿಂಗಳು, ವರ್ಷಗಳನ್ನ ಕಳೀತಾರೆ. ಅದರಿಂದ ಅವರ ಜೀವನಕ್ಕೆ ಯಾವ ಅರ್ಥನೂ ಸಿಗಲ್ಲ. ಅದಕ್ಕೆ ನಿಮ್ಮ ಟೈಮನ್ನು ಈ ರೀತಿ ಜಾಗದಲ್ಲಿ ಹಾಕಿ ಅಲ್ಲಿ ಅದರ ಬೆಲೆ ಸಿಗಬೇಕು. ಯಾಕಂದ್ರೆ ಟೈಮ್ನ ಬಿಟ್ರೆ ಈ ಜಗತ್ತಿನಲ್ಲಿ ಬೇರೆ ಇಂಪಾರ್ಟೆಂಟ್ ವಸ್ತು ಇಲ್ಲ. ಏನಾದರೂ ಟೈಮ್ ವೇಸ್ಟ್ ಆದ್ರೆ ಜೀವನ ಬರ್ಬಾದ್. ಎರಡನೇ ಕತೆ. ಒಂದು ಸರಿ ಸ್ವಾಮಿ ವಿವೇಕಾನಂದರು ದಾರಿಯಲ್ಲಿ ಹೋಗ್ತಿರ್ತಾರೆ. ಆಗ್ಲೇ ಅಲ್ಲಿ ಕೆಲವು ಕಪಿಗಳ ಹಿಂಡು ಅವರ ಹಿಂದೆ ತರ ಇರುತ್ತೆ ನಮ್ಮ ನೆಗೆಟಿವ್ ಥಾಟ್ಸ್ಗಳು. ಅದರಿಂದ ನಾವು ಹೆದರ್ತೀವಿ. ನಾವು ಎಷ್ಟು ಭಯ ಪಡ್ತೀವೋ ಇವು ನಮಗೆ ಅಷ್ಟೇ ಭಯ ಪಡಿಸುತ್ತೆ. ಅದಕ್ಕೆ ನೆಗೆಟಿವ್ ಥಾಟ್ಸ್ ಮತ್ತೆ ಅವರ ಭಯದಿಂದ ಹೆದರಬೇಡಿ, ಅದರ ಬದಲು ಅದನ್ನ ಹೆದರಿಸಿ. ಇವರಿಂದ ನೀವು ಎಷ್ಟು ಭಯ ಪಡ್ತಿರೋ ಇವು ನಿಮ್ಮನ್ನು ಅಷ್ಟೇ ಹೆದರಿಸುತ್ತವೆ. ಮತ್ತೆ ನೀವೇನಾದ್ರೂ ಇವುಗಳನ್ನು ಮೆಟ್ಟಿ ನಿಂತು ಹೆದರಿಸಿದರೆ ಆಗ ನೆಗೆಟಿವ್ ಥಾಟ್ಸ್ ಮತ್ತೆ ಭಯ ಕೂಡ ನಿಮ್ಮಿಂದ ಒಂದು ದಿನ ಹೆದರುತ್ತೆ. ಮೂರನೇ ಕಥೆಯನ್ನು ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಕೂಕು FM ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವು ಸ್ವಾಮಿ ವಿವೇಕಾನಂದರ ಬಗ್ಗೆ ಮತ್ತಷ್ಟು ತಿಳಿಯಬೇಕು ಅಂದ್ರೆ ಅದಕ್ಕೆ ಕೂಕು FM ಆಪ್ ನಲ್ಲಿ ಅವರ ಬಯೋಗ್ರಫಿ ಪೂರ್ತಿ ಇದೆ. ಅದನ್ನ ನೀವು ಹೋಗಿ ಕೇಳಬಹುದು. ಕೂಕು FM ಆಪ್ ಒಂದು ಅದ್ಭುತವಾದ ವೇದಿಕೆ. ಅಲ್ಲಿ ನಿಮಗೆ ಸಾಕಷ್ಟು ಲೈಫ್ ಚೇಂಜಿಂಗ್ ಬುಕ್ ಸಮರೀಸ್ ಮತ್ತೆ ಬಯೋಗ್ರಫೀಸ್ ಕೇಳಲು ಸಿಗುತ್ತೆ, ಅದು ಕೂಡ ಆಡಿಯೋ ಫಾರ್ಮ್ಯಾಟ್ ಅಲ್ಲಿ. ಹೀಗೆ ನೋಡಿದರೆ ಇದರ ಕಾಸ್ಟ್ 399 ಇಡೀ ವರ್ಷಕ್ಕೆ. ಆದರೆ ನೀವು ನಮ್ಮ ಕೂಪನ್ ಕೋಡ್ HLDPJ65 ಯೂಸ್ ಮಾಡಿದಲ್ಲಿ ನಿಮಗೆ ಸಿಗುತ್ತೆ 60% ಡಿಸ್ಕೌಂಟ್. ಆಗ ನಿಮಗೆ ಕೇವಲ 160 ಇಡೀ ವರ್ಷಕ್ಕೆ. ಅದು ನಿಮ್ಮ ಫೋನ್ನ ರೀಚಾರ್ಜ್ ಬೆಲೆಗಿಂತ ಕಡಿಮೆ. ಕೂಕು FM ಕೇವಲ ದಿನಕ್ಕೆ 50 ಪೈಸೆ ಅಷ್ಟೇ ಬೀಳುತ್ತೆ. ಆದರೆ ಇದರಿಂದ ನೀವು 100 ಲೈಫ್ ಚೇಂಜಿಂಗ್ ಬುಕ್ಸ್ಗಳನ್ನು ಕೇಳಿ ನಿಮ್ಮ ಜ್ಞಾನ ಹೆಚ್ಚಿಸಿಕೊಳ್ಳಬಹುದು ಮತ್ತೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಬಹುದು. ಈ ಆಫರ್ ಕೇವಲ ಮೊದಲ 250 ಜನರಿಗೆ ಮಾತ್ರ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ. ಸೊ ಡೋಂಟ್ ಮಿಸ್ ದಿ ಆಪರ್ಚುನಿಟಿ. ಮೂರನೇ ಕತೆ. ಒಂದು ಸರಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಜೊತೆ ಎಲ್ಲೋ ಹೋಗ್ತಿರ್ತಾರೆ. ಆಗ್ಲೇ ರಸ್ತೆಯಲ್ಲಿ ಅವರಿಗೊಬ್ಬ ವ್ಯಕ್ತಿ ಸಿಗ್ತಾನೆ. ಅವನು ಕಲ್ಲಿನ ಮೇಲೆ ಏನೋ ಮಾಡ್ತಿರ್ತಾನೆ. ಆಗ ರಾಮಕೃಷ್ಣರು ಕೇಳ್ತಾರೆ, ನೀವು ಇದರ ಮೇಲೆ ಏನ್ ಮಾಡ್ತಿದ್ದೆ? ಆಗ ವ್ಯಕ್ತಿ ಹೇಳಿದ್ರು, ನಾನೊಬ್ಬ ರಾಜನ ಮೂರ್ತಿ ಕೆತ್ತನೆ ಮಾಡ್ತಾ ಇದ್ದೆ. ರಾಮಕೃಷ್ಣರು ಕೇಳಿದ್ರು, ನಿಮ್ಮ ಹತ್ರ ರಾಜನ ಯಾವ್ದಾದ್ರು ಭಾವಚಿತ್ರ ಇದೆಯಾ? ಆಗ್ಲೇ ಶಿಲ್ಪಿ ಹೇಳ್ತಾರೆ, ಇಲ್ಲ, ನನ್ನ ಹತ್ರ ಅವರ ಯಾವುದೇ ಭಾವಚಿತ್ರ ಇಲ್ಲ. ಆಗ್ಲೇ ರಾಮಕೃಷ್ಣರು ಹೇಳಿದ್ರು, ನಿಮ್ಮ ಹತ್ರ ಅವರ ಯಾವುದೇ ಚಿತ್ರ ಇಲ್ಲ ಅಂದ್ರೆ ಆಗ ನೀವು ಅವರ ಮೂರ್ತಿ ಹೇಗೆ ಕೆತ್ತಲು ಸಾಧ್ಯ? ಆಗ ಶಿಲ್ಪಿ ಹೇಳ್ತಾರೆ, ಹೌದು, ನನ್ನ ಹತ್ರ ರಾಜನ ಭಾವಚಿತ್ರ ಇಲ್ಲದೆ ಇರಬಹುದು, ಆದ್ರೆ ನನ್ನ ತಲೆಯಲ್ಲಿ ಅವರು ಸ್ಪಷ್ಟ ಭಾವಚಿತ್ರ ಕುಳಿತಿದೆ. ಮತ್ತೆ ಸ್ವಲ್ಪ ಸಮಯದ ನಂತರ ಅದೇ ಶಿಲ್ಪಿ ರಾಜನ ಸುಂದರವಾದ ಮೂರ್ತಿ ಕೆತ್ತನೆ ಮಾಡ್ದ. ಮತ್ತೆ ಸ್ವಾಮೀಜಿ ಎಲ್ಲ ದೃಶ್ಯವನ್ನು ತನ್ನ ಕಣ್ಣಿನಿಂದ ನೋಡ್ತಿದ್ರು. ಮತ್ತೆ ಅವರಿಗೆ ಅಲ್ಲಿ ಅವರ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು. ಏನಾದ್ರೂ ಯಾವುದೇ ವ್ಯಕ್ತಿ ಅವರ ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅಂದ್ರೆ ಅದರ ದೃಷ್ಟಿ, ಆ ಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಮತ್ತೆ ತಲೆಯಲ್ಲಿ ಕ್ಲಿಯರ್ ಆಗಿರಬೇಕು. ಐ ಹೋಪ್ ಈ ಕಥೆಗಳು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಪ್ರಭಾವ ಬೀರಿದೆ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ಯಾವ ಕಥೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಇದೇ ರೀತಿ ವಿಡಿಯೋಸ್ಗಾಗಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ಮೊದಲು ಬರುತ್ತೆ.